ಆ ಏನಾಗಿರೋದು ಅಂತಂದ್ರೆ ಈ ಯತ್ನಾಳ್ ಇದಾರಲ್ಲ ಪೆದ್ಜಾಣ ಎಲ್ಲ ಗೊತ್ತಿರ್ತದೆ, ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ಜಾಂಡ್ರಲ್ವಾ? ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವರೇ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಕ್ರಿಟಿಕಲ್ ಅಲ್ಲ ಸರ್, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರು ಕೆಡುತ್ತಿರೋ, ಯಾರು ಬರ್ತಿರೋ, ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ ಕುಡ್ ಡು, nobody else. And digest. That is why you are critical insider. You are a strong critical insider. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ, ಒಬ್ಬರಿಗೆ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ. ಎಲ್ಲಾರ್ದು ಲೆಕ್ಕಪತ್ರ ಕೇಳೋದು ಕೇಳ್ತೀನಿ. ಏನಾಗಿದೆ ಆಗ್ತೈತಿ. ಏನೋ ಆಗ್ಲಿಕ್ಕಂದ್ರೆ MLA ಅಂತೂ ಯಾರು ತಪ್ಪಿಸೋದಿಲ್ಲ ಸರ್. ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ತಿಗೆ ಇಂಡಿಪೆಂಡೆಂಟ್ನು ಆರಿಸಿ ಬಂದಿನಿ. ಈಗ CM ನಿಮ್ಗೆ ಫ್ಲೋರ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ಸೈಡ್ ಇದೆ, ಏನು ಭ್ರಷ್ಟಾಚಾರ ಇದೆ, ಹಿಂದೆ ಏನು ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂತ ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್, ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ, ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದ್ದು ಹೇಳ್ತೀರಿ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ. ನೀವೆಲ್ಲನೂ ಹೇಳ್ಬಿಡ್ತೀರಿ ಅಂತಲೇ ಹೇಳಿದ್ದು. ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಕಾಂಪ್ಲಿಮೆಂಟಿಂಗ್ ಹಿಮ್. ಏನೇ ನಗ್ತಾ ಇದೆಯಾ ನೀನು ಬಿಜಾಪುರ? ಈಗ ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತೀರಿ? ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳ? ಇಲ್ಲ, ಕಾಂಪ್ಲಿಮೆಂಟ್ ಮಾಡಕತ್ತವ್ರು ಅದಕ್ಕೆ ಬೇಕು. ಇಲ್ಲ ಇಲ್ಲ ಇಲ್ಲಪ್ಪ, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಅವ್ರು ಏನು ಹೊರಗಡೆ ಹೇಳಿದ್ದಾರೆ ಇಲ್ಲಿ ಹೇಳಿ ದಾಖಲೆಗೆ ಬರ್ಲಿ ಅಂತ ಅಷ್ಟೇ. ಸಭಾಧ್ಯಕ್ಷರೇ, ಯತ್ನಾಳ್ ಅವ್ರನ್ನ ಹೊಗಳು ಇನ್ನಷ್ಟು ಯತ್ನಾಳ್ ಅವ್ರು ಹೇಳಿ ಅಂತೇಳಿ ಮುಖ್ಯಮಂತ್ರಿಗಳು ಪ್ರೇರೇಪಣೆ ಕೊಡಕ. ಆಯ್ತು CC ಪಾಟೀಲ್ರೆ, ನಾನು ಸದುದ್ದೇಶದಿಂದ ಹೇಳಿದ್ದೇನೆ. ನಾನು ದುರುದ್ದೇಶದಿಂದ ಹೇಳಿಲ್ಲ, ರಾಜಕೀಯವಾಗೂ ಹೇಳಿಲ್ಲ. ಮಿಸ್ಟರ್ ಯತ್ನಾಳ್ ಏನ್ ಹೇಳಿದ್ರು ವಾಸ್ತವಾಂಶನೇ ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ಬೇಕಾದದನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಬಿಡ್ತೀರಿ ಅಷ್ಟೇ ಅಲ್ವಾ? ಮತ್ತೆ ಅದನ್ನೇ ನಾನು ಹೇಳಿರೋದು. ಕ್ರಿಟಿಕಲ್ ಇನ್ಸೈಡರ್ ಅಂತಂದ್ರೆ ಅದೇ ಅರ್ಥ. ನೀವು ಮಾಡ್ತಾ ಇದ್ದೀರಲ್ಲ, ಇದೇ ಅರ್ಥ. ಓಕೆ ಮಾನ್ಯ ಅಧ್ಯಕ್ಷರೇ, ಅದರಿಂದ ಈ ನಂಜುಂಡಪ್ಪ ವರದಿ ಆದಮೇಲೆ ಏನಾಯ್ತು, 2007-8ರಿಂದ ಅವರು ಏನಂತ ನಂಜುಂಡಪ್ಪನವರು ಏನು ಹೇಳಿದ್ರು, ಈ ತಾಲೂಕುಗಳಲ್ಲಿ ತಾರತಮ್ಯ ನಿವಾರಣೆ ಆಗಬೇಕಾದ್ರೆ 31,000 ಕೋಟಿ ಖರ್ಚು ಮಾಡಬೇಕು ಅಂತ ಹೇಳಿದ್ರು. 31,000 ಕೋಟಿ ಹೇಗೆ ಅಂತಂತಂದ್ರೆ 8 ವರ್ಷದಲ್ಲಿ ವಿಶೇಷ ಅನುದಾನ ಕೊಡಬೇಕು. 2,000 ರೂಪಾಯಿನಂತೆ ಕೊಡಬೇಕು ವಿಶೇಷ ಅನುದಾನ 8 ವರ್ಷಕ್ಕೆ. ಇಲ್ಲ ಇಲ್ಲ ಇಲ್ಲ, ಯು ಆರ್ ರಾಂಗ್. ಕೂತ್ಕೊಳ್ಳಿ, ಯು ಆರ್ ರಾಂಗ್. ಅದು ಮರ್ತು ಬಿಟ್ಟಿದ್ದೀರಿ. ಇದೊಂದು ಮಾತ್ರ 8 ವರ್ಷಗಳ ಕಾಲ ಪ್ರತಿ ವರ್ಷ 2,000 ರೂಪಾಯಿನಂತೆ 16,000 ರೂಪಾಯಿ ಕೊಡಬೇಕು. ಸಾರಿ, 16,000 ಕೋಟಿ. 16,000 ಕೋಟಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 16,000 ಕೋಟಿ. ಇನ್ನು 15,000 ಕೋಟಿ ನಾರ್ಮಲ್ ಬಜೆಟ್ ಇಂದ ಬರಬೇಕು. 15,000 ಕೋಟಿ ನಾರ್ಮಲ್ ಬಜೆಟ್ ಇಂದ, 16,000 ಕೋಟಿ ವಿಶೇಷ ಅನುದಾನದಿಂದ, ಒಟ್ಟು 31,000 ಕೋಟಿ ಖರ್ಚು ಮಾಡಬೇಕು ಈ ತಾರತಮ್ಯನ ತಗ್ಗಿಸಲಿಕ್ಕೆ.